1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಹೇಳಿಕೆ ಕೊಟ್ಟರು. ಆ ಹೇಳಿಕೆಯ ಎಫೆಕ್ಟು ದರ ಏರಿಕೆಯಿಂದಾಗಿ ಚಿನ್ನದ ವ್ಯಾಪಾರದಲ್ಲಿ ಬಹಳ ಕುಸಿತ ಆಗಿದೆ. 30% 40% ಕುಸಿತ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಚಿನ್ನದ ಅಂಗಡಿಗಳು ಖಾಲಿಯಾಗಿದೆ. ಚಿನ್ನ ಬೆಳ್ಳಿಯ ಬೆಲೆ ಕೂಡ ಗಗನಕ್ಕೇರಿದೆ. ಪರಿಣಾಮ ಚಿನ್ನ ಬೆಳ್ಳಿ ಖರೀದಿ ಮಾಡುವತ್ತ ಜನ ಗಮನ ಹರಿಸ್ತಾ ಇಲ್ಲ. ವ್ಯಾಪಾರ ಕುಸಿತ ಆಗಿದೆ. ಪೋಷಕರು ಫೀಸ್ ಕಟ್ಟೋ ಕಾರಣ ವ್ಯಾಪಾರದ ಮೇಲೆ ಹೊಡೆತ ಬಿದ್ದಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಮುಖ್ಯ ಅಂತ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಧಾನಿ ಮೋದಿಯೇ ಕರೆ ಕೊಟ್ಟಿದ್ರು, 1 ವರ್ಷದ ತನಕ ಆದ್ರೂ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ ಅಂತ. ಕೆಲವರು ಆ ಮಾತನ್ನ ಕೇಳಿ ಚಿನ್ನದ ಅಂಗಡಿಗೆ ಬರ್ತಾ ಇಲ್ಲ, ಇನ್ನು ಕೆಲವರು ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಬರ್ತಾ ಇಲ್ಲ. ಯುದ್ಧದ ಪರಿಣಾಮ ಈಗ ಸಾಕಷ್ಟು ದೊಡ್ಡ ಉದ್ಯಮದ ಮೇಲೂ ಕೂಡ ಹೊಡೆತ ಬೀಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ದಿನನಿತ್ಯಲೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ದೇಶದ ನಿವಾಸಿಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೂಡ ಕೊಟ್ಟಿದ್ದರು. 1 ವರ್ಷದವರೆಗೂ ಕೂಡ ಚಿನ್ನ ಖರೀದಿ ಮಾಡಬೇಡಿ ಅನ್ನೋದು ದೇಶದ ಜನರಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಮೋದಿಯವರ ಸಂದೇಶ ಬೆನ್ನಲ್ಲೇ ಹಾಗೆಯೇ ದರ ಏರಿಕೆ ಹಿನ್ನೆಲೆಯಲ್ಲಿ ಚಿನ್ನದ ಅಂಗಡಿಗಳಲ್ಲಿ ಗ್ರಾಹಕರಿಲ್ಲದೆ ಬಿಕೋ ಎನ್ನುತ್ತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಗ್ರಾಹಕರ ಸಂಖ್ಯೆಯು ಕೂಡ ಬೆಳವಣಿಗೆಯಷ್ಟು ಬಂದಿರುವಂಥದ್ದು. ಅಂಗಡಿಗಳಲ್ಲಿ ಗ್ರಾಹಕರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಾ ಇರುವಂಥದ್ದು. ಒಂದು ದರ ಏರಿಕೆ ಹಾಗೆಯೇ ಮೋದಿಯವರ ಕರೆ ಈ ಹಿನ್ನೆಲೆಯಲ್ಲಿ ಜನರ ಸಂಖ್ಯೆಯು ಕೂಡ ಗ್ರಾಹಕರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಿರುವಂಥದ್ದು. 10 ಗ್ರಾಮಿಗೆ ಬರೋಬ್ಬರಿ ಈಗ 1.5 ಲಕ್ಷದವರೆಗೂ ಕೂಡ ಗಡಿಯನ್ನು ಕೂಡ ದಾಟಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆ ತೆಗೆದುಕೊಳ್ಳುವಂಥ ಗ್ರಾಹಕರಿಗೂ ಕೂಡ ಹೊರೆಯಾಗಿ ಪರಿಣಮಿಸ್ತಿರುವಂಥದ್ದು. ಅದರ ಜೊತೆಗೆ ಈಗ ಯುದ್ಧದ ಪರಿಣಾಮವಾಗಿ ದಿನನಿತ್ಯಲೂ ಕೂಡ ದರ ಏರಿಕೆಯು ಕೂಡ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಇಲ್ಲಿನ ವ್ಯಾಪಾರಸ್ಥರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಕೇಳೋಣ ಬನ್ನಿ. ಸರ್, ಈಗ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಮೋದಿಯವರು ಕರೆ ಕೊಟ್ಟರು, ಹಾಗಾಗಿ ಜನ ಬರ್ತಾ ಇಲ್ವಾ? ಅಂದರೆ ದರ ಏರಿಕೆ ಹಿನ್ನೆಲೆಯಲ್ಲಿ ಜನ ಬರ್ತಾರೆ ಏನು ಸರ್? ಇದರಲ್ಲಿ 2 ಕಾರಣಗಳಿದ್ದಾವೆ. ಒಂದು, ದೇಶದ ಹಿತಕ್ಕೋಸ್ಕರ ಪ್ರಧಾನಮಂತ್ರಿ ಮಾತಾಡಿರೋದು, ನಮ್ಮ ಹತ್ರ ಗೋಲ್ಡ್ ರಿಸರ್ವ್ ಕಮ್ಮಿ ಇದೆ, ಗೋಲ್ಡ್ ಬೈ ಮಾಡಬೇಡಿ, ಒಕೇಶನ್ ಇದ್ರೂ ಸಹ ಕಂಟ್ರೋಲ್ ಮಾಡಿ 1 ವರ್ಷವರೆಗೂ ಕಂಟ್ರೋಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋ ಆರ್ಥಿಕ ಪರಿಸ್ಥಿತಿ ನೋಡಿದರೆ ನಮಗೆ ದೇಶಭಕ್ತಿ ತೋರಿಸ್ಬೇಕಾಗತ್ತೆ. ಅದಕ್ಕೆ ಕಾರಣ 1 ವರ್ಷ ವ್ಯಾಪಾರ ಮಾಡಿ ದುಡ್ದಿಲ್ಲ ಅಂದರೂ ತೊಂದರೆ ಇಲ್ಲ, ದೇಶಕ್ಕೋಸ್ಕರ ಆದರೂ ಒಂದು ಸ್ವಲ್ಪ ಮೋದಿಯವರು ಹೇಳಿದ ಕಾರಣ ಆರ್ಥಿಕ ಸ್ಥಿತಿ, ಬರೀ ಮೋದಿ ಅಲ್ಲ, ಆರ್ಥಿಕ ಸ್ಥಿತಿ ದೇಶವನ್ನು ನೋಡಿದ್ರು ಯಾವ ಸರ್ಕಾರ ಇದ್ರೇನು ಆರ್ಥಿಕ ಸ್ಥಿತಿ 1971 ಇಂದಿರಾ ಗಾಂಧಿ ಅವರು ಇದೇ ವಿಷಯದಲ್ಲಿ ಮಾತಾಡಿದರು. ನಮ್ಮ ಪ್ರಕಾರ ಏನೂ ಇಲ್ಲ, ಸ್ವಲ್ಪ ಕರೆಕ್ಷನ್ ಆಗುತ್ತೆ. ಇಂಟರ್ನ್ಯಾಷನಲ್ ವಾರೆಲ್ಲ ಕ್ಲೋಸ್ ಆದ ತಕ್ಷಣ ಮತ್ತೆ ಇಂಡಿಯಾ ಆ್ಯಸ್ ಸೂಪರ್ ಪವರ್ ಆ್ಯಸ್ ಬಿಫೋರ್ ಆಲ್ವೇಸ್ ಸೂಪರ್ ಪವರ್ ಆಗಿರೋದಂಥ ಭಾವನೆ ಇದೆ ನನಗೆ. ವ್ಯಾಪಾರಸ್ಥರಾಗಿ ನಿಮಗೆ ಅಂದರೆ ನಿತ್ಯವೂ ಕೂಡ ಯಾವ ರೀತಿ ವ್ಯಾಪಾರ ಆಗ್ತಾ ಇತ್ತು, ಈಗ ಯಾವ ರೀತಿ ಇದೆ? ದರ ಏರಿಕೆ ಹಿನ್ನೆಲೆನೋ ಅಥವಾ ಮೋದಿಯವರ ಕರೆನೋ ಹೇಗಿದೆ ನಿಮ್ಮ ಬಿಸ್ನೆಸ್ ಸರ್? ಇಲ್ಲ, ಬಿಸ್ನೆಸ್ಸು ನೋ ಡೌಟ್ ಕಮ್ಮಿ ಆಗಿದೆ, ಚಿನ್ನದ ರೇಟ್ ಜಾಸ್ತಿ ಆಗಿದೆ. 2 ಕಾರಣಗಳಿದೆ. ಮತ್ತು ಇವಾಗ ಈ ಟೈಮಲ್ಲಿ ಎಕ್ಸಾಕ್ಟ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಫ್ಯಾಮಿಲಿಗಳಲ್ಲಿ ಸ್ಕೂಲ್ ಫೀಸು ಒಂದಿದೆ. ಒಂದೊಂದು ಫ್ಯಾಮಿಲಿಲಿ ಒಂದೊಂದು ಮಕ್ಕಳಿಗೆ 1 ಲಕ್ಷ 2 ಲಕ್ಷ ಫೀಸು ಬರ್ತಾ ಇದೆ. ಅದು ಸ್ವಲ್ಪ ಕ್ಯಾಶ್ ಕ್ರಂಚ್ ಆಗ್ತಾ ಇದೆ. ಪೇರೆಂಟ್ಸ್ಗಳಿಗೆ ಎಲ್ಲೂ ಕೋಪಪ್ ಮಾಡೋಕ್ಕಾಗ್ತಾ ಇಲ್ಲ. ಡೇ ಟು ಡೇಸ್ ಆ್ಯಕ್ಟಿವಿಟೀಸು ನೋಡಿಕೊಂಡ್ರೆ ಸಾಕಾಗಿದೆ. ಚಿನ್ನ ಅಂತೂ ನಾನ್ ಲಿವಿಂಗ್ ಥಿಂಗ್, ಯಾವಾಗ ಬೇಕಿರೋ ತೊಗೊಳ್ಬೋದು. ಅದಕ್ಕೋಸ್ಕರ ನಾವು ಫಸ್ಟು ನಮ್ಮ ಫ್ಯಾಮಿಲಿ ನೋಡಬೇಕಂದ್ರೆ ನಾವು ಚಿನ್ನ ಒಂದು ನಾನ್ ಲಿವಿಂಗ್ ಥಿಂಗ್ ಬಗ್ಗೆ ಯೋಚನೆ ಮಾಡೋದು, ಲಿವಿಂಗ್ ಥಿಂಗ್ಸ್ ಬಗ್ಗೆ ಯೋಚನೆ ಮಾಡೋದು ಭಾಳ ಶ್ರೇಷ್ಠ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದಿಷ್ಟು ಚಿನ್ನ ಮತ್ತು ಬೆಳ್ಳಿಯ ಅಂಗಡಿಯ ಮಾಲೀಕರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.